ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಹೊಸ ಹೊಸ ವಿಷಯಗಳನ್ನ ಪ್ರಯತ್ನ ಮಾಡಬೇಕು ಅಂದಾಗ, ಅಯ್ಯೋ ಇದು ಸರಿ ಹೋಗ್ದಲೇ ಇದ್ರೆ ಏನಾಗಬಹುದು, ಅಥವಾ ಇದು ಕೆಲಸ ಮಾಡ್ದಲೇ ಇದ್ರೆ ಏನಾಗಬಹುದು, ನನಗೆ ಇದರಿಂದ ಸೋಲಾದ್ರೆ ಏನಾಗಬಹುದು ಅನ್ನುವಂಥ ಅನೇಕ ಭಯಗಳು ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಈ ಭಯದ ನೆರಳಿನಲ್ಲೇ ನಾವು ಸದಾ ಇರ್ತೇವೆ. ಅಂಥ ಸಮಯದಲ್ಲಿ ಆ ನೆರಳಿನಿಂದ ಹೊರಗೆ ಬರೋದು ಹೇಗೆ? ಈ ಥರ ಆದರೂ ಕೂಡ ದೇವರ ಕೃಪೆ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಏನೇ ಆದರೂ ನಾನಿದನ್ನ ಮಾಡೇ ಮಾಡ್ತೀನಿ, ಏನೇ ಆದರೂ ನನ್ನ ಗುರಿಯನ್ನ ತಲುಪ್ತೀನಿ, ಏನೇ ಆದರೂ ನಾನು ನನ್ನ ಮುಂದಿನ ಹೆಜ್ಜೆ ಇಡ್ತೀನಿ, ದೇವರಿದ್ದಾನೆ, ಎಲ್ಲ ನೋಡ್ಕೋತಾನೆ ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ನಿಜವಾದ ಸಕಾರಾತ್ಮಕವಾದ ಯೋಚನೆ. ಇದು ಆಗದೆ ಹೋದ್ರೆ ಅಂತ ಯೋಚನೆ ಮಾಡೋಕ್ಕಿಂತ, ಏನೇ ಆದರೂ ನಾನಿದನ್ನ ಮಾಡ್ತೀನಿ, ಭಗವಂತನಿದ್ದಾನೆ ಅಂತ ದೇವರಿಗೆ ಸಮರ್ಪಿಸ್ಕೊಳ್ಳೋದ್ರಲ್ಲಿ ನಿಜವಾದ ಶಕ್ತಿ ಇದೆ. ಇಂಥ ಯೋಚನೆಯನ್ನ ಒಮ್ಮೆ ಬರ್ಮಾಡ್ಕೊಳ್ಳಿ. ಅಲ್ಲಿಂದ ನಾವು ನಿರ್ಧಾರ ಮಾಡುವಂಥ ವಿಷಯಗಳೆಲ್ಲ ಅರ್ಧ ಸುಲಭವಾಗುತ್ತೆ.